ದಿನ ಒಂದೇ ರೀತಿಯ ದೋಸೆ ಮಾಡಿ ಮಾಡಿ ಬೇಜಾರಾಗಿದೆಯಾ? ಹಾಗಿದ್ರೆ ಈ ರೀತಿ ದೋಸೆ ಮಾಡಿ ನೋಡಿ. ಇದಕ್ಕೆ ರಾತ್ರಿನೇ ಕಡ್ದಿಟ್ಟು ಹುಳಿ ಬರಿಸಬೇಕು ಅಂತ ಏನೂ ಇಲ್ಲ. ಅಕ್ಕಿ ಒಂದು ನೆನೆ ಹಾಕಿದರೆ ಸಾಕು. ಮರುದಿನ ಈ ದೋಸೆಯನ್ನು ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸಬರಾಗಿದ್ದೀರೋ ಅವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಇಲ್ಲಿ ನಾನು 3 ಗ್ಲಾಸ್ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ರಾತ್ರಿ ನೆನೆ ಹಾಕಿದ್ದೆ. ಜೊತೆಗೆ 1.5 ಗ್ಲಾಸ್ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ಅಕ್ಕಿ ಕಡಲಿಕ್ಕೆ ಒಂದು 10 ನಿಮಿಷ ಮೊದಲು ಚೆನ್ನಾಗಿ ಒಂದು ಸಲ ತೊಳೆದು ಸ್ವಲ್ಪ ನೆನೆಯಲಿಕ್ಕೆ ಬಿಡಬೇಕು. ಹಾಗೆ ಇಲ್ಲಿ 1 ಗ್ಲಾಸ್ ದಪ್ಪ ಮೊಸರು ತಗೊಂಡಿದ್ದೇನೆ. ಈಗ ಈ 3 ವಸ್ತುಗಳನ್ನು ಸೇರಿಸಿ ನಾವು ಕಡಿದುಕೊಂಡು ಬರುವ. ನೋಡಿ, ಈ ರೀತಿ ನೈಸಾಗಿ ಕಡಿಬೇಕು. ಇದನ್ನೊಂದು ಪಾತ್ರೆಗೆ ಹಾಕುವ. ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಬೇಕು. ನಂತರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ತೀರಾ ದಪ್ಪ ಇರಬಾರ್ದು, ಹಾಗೆ ತೀರಾ ತೆಳ್ಳಗೆ ಕೂಡ ಇರಬಾರ್ದು. ನಾನು ಕಡಿಯುವಾಗ ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ನಾನು ಈಗ ಉಪ್ಪು ಸೇರಿಸ್ತಾ ಇದ್ದೇನೆ. ನೀವು ಕಡಿಬೇಕಾದ್ರೆ ಉಪ್ಪು ಹಾಕಿಕೊಳ್ಬೋದು. ಹಾಗೆ ನಿಮಗೆ ಬೇಕಿದ್ದರೆ ಸ್ವಲ್ಪ ಒಂದು 1/4 ಸ್ಪೂನ್ನಷ್ಟು ಸೋಡಾ, ಅಡುಗೆ ಸೋಡಾವನ್ನು ಕೂಡ ಇದಕ್ಕೆ ಸೇರಿಸ್ಬೋದು. ನಾನಿಲ್ಲಿ ಸೇರಿಸಲಿಲ್ಲ. ನೋಡಿ, ನಾನು ಈ ಹದಕ್ಕೆ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೇನೆ. ಇದಕ್ಕೆ 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವ 1 ಎಸಳು ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಈಗ ಒಂದು ಸಣ್ಣ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ ಒಂದು ಮೀಡಿಯಂ ಸೈಜಿನ ಕ್ಯಾರೆಟನ್ನು ಚಿಕ್ಕದಾಗಿ ತುರಿದು ಹಾಕ್ತಾ ಇದ್ದೇನೆ. ಜೊತೆಗೆ 1 ಕಟ್ಟ ಸಬ್ಸಿಗೆ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೇನೆ. ಈಗ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೊಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕೋದ್ರಿಂದ ಇದರ ರುಚಿ ಚೆನ್ನಾಗಿರ್ತದೆ. ಈಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಸಲ ಉಪ್ಪು ಸರಿಯಾಗಿದೆ ಅಂತ ಚೆಕ್ ಮಾಡಿ, ಉಪ್ಪೇನಾದರೂ ಬೇಕಿದ್ದಲ್ಲಿ ಹಾಕ್ಬೋದು. ಈಗ ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಲ್ಲಿ ಕಾವಲಿಗೆ ಎಣ್ಣೆ ಹಾಕಿ ಕಾಯಲಿಕ್ಕಿಟ್ಟಿದ್ದೆ. ಕಾವಲಿ ಕಾದಿದೆ ಕೂಡ. ಈಗ ಒಂದೊಂದಾಗಿ ದೋಸೆ ಹೊಯ್ಯುವ. ಹಿಟ್ಟು ಹಾಕಿದ ಮೇಲೆ ನೀಟಾಗಿ ಹರಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಈಗ ಮುಚ್ಚಳ ತೆಗೆಯುವ. ಈ ದೋಸೆ ಸ್ವಲ್ಪ ದಪ್ಪ ಇರೋದ್ರಿಂದ ಇದನ್ನು ಮಗುಚಿ ಹಾಕಬೇಕು. ಮಗುಚಿ ಹಾಕುವ ಮೊದಲು ಮೇಲಿಂದ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಈಗ ದೋಸೆ ಮಗುಚಿ ಹಾಕುವ. 1-2 ನಿಮಿಷ ಹಾಗೆ ಕಾಯಲಿಕ್ಕೆ ಬಿಡುವ. ಈಗ ಇದು ಕಾದಿದೆ. ಇದನ್ನು ನಾವು ತೆಗೆಯುವ. ಈಗ ಇನ್ನೊಂದು ದೋಸೆ ಹೊಯ್ತಾ ಇದ್ದೇನೆ. ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಸೇರಿಸಿದ್ದೇನಲ್ವಾ, ನೀವು ಇದಕ್ಕೆ ಮೆಂತ್ಯ ಸೊಪ್ಪು ಅಥವಾ ನುಗ್ಗೆ ಸೊಪ್ಪಿದ್ದರೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಆದರೆ ರುಚಿಯಲ್ಲಿ ವ್ಯತ್ಯಾಸ ಬರ್ತದೆ. ಈಗ ಇದು ಕಾದಿದೆ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪದ ಬದಲು ಎಣ್ಣೆ ಕೂಡ ಹಾಕ್ಬೋದು. ಹಾಕಿ ಈಗ ಮಗುಚುವ. ಈಗ ಇದು ಸಾಕು. 2 ಸೈಡ್ ಕೂಡ ಚೆನ್ನಾಗಿ ಕಾದಿರ್ತದೆ. ಈಗ ಇದನ್ನು ತೆಗೆಯುವ. ನೋಡಿ ಫ್ರೆಂಡ್ಸ್, ಇದರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಒಂಥರ ಆನಿಯನ್ ಉತ್ತಪ್ಪ ಥರನೇ, ಸಬ್ಸಿಗೆ ಸೊಪ್ಪಿನ ಉತ್ತಪ್ಪ ಅಂತಲೂ ಹೇಳ್ಬೋದು. ಸಾಮಾನ್ಯವಾಗಿ ಮಕ್ಕಳು ಹಸಿ ತರಕಾರಿ ತಿನ್ನಲಿಕ್ಕೆ ಕೇಳೋದಿಲ್ಲ. ಅಂಥ ಟೈಮಲ್ಲಿ ಈ ಕ್ಯಾರೆಟನ್ನು ಮತ್ತು ಈ ಸೊಪ್ಪುಗಳನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ದೋಸೆ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಬ್ಸಿಗೆ ಸೊಪ್ಪಿನ ಉತ್ತಪ್ಪ ಮಾಡೋದು ಹೇಗೆ ಅಂತ. ನೀವು ಒಂದು ಸಲ ಈ ರೀತಿ ದೋಸೆ ಮಾಡಿ ರುಚಿ ನೋಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.
ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬರಾಗಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ರೈಟ್ ಸೈಡಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.